ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮಂಜು ಡಿಸೈನ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಎಲ್ರಿಗೂ ಹಾಯ್, ಮೊದಲಿಂದಾನೇ ನೋಡಿರೋರ್ಗೆ ಡಬಲ್ ಹಾಯ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಯಾವುದೇ ಸಾರಿ ಕುಚ್ಚು ಕ್ರೋಶಾ ವರ್ಕ್ ಮಾಡಬೇಕು ಅಂತಂದ್ರೆ ವೆರಿ 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 ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಚೈನ್ ಸ್ಟಿಚ್. ಸೊ ಚೈನ್ ಸ್ಟಿಚ್ಚು ನೀನು ಯಾವುದೇ ಡಿಸೈನ್ ಹಾಕಿದ್ರೂ ಅದರಲ್ಲಿ ಯೂಸ್ ಆಗುತ್ತೆ. ನೀನು ಸಾರಿ ಕುಚ್ಚಲ್ಲಿ ಯಾವುದೇ ವರ್ಕ್ ಮಾಡಿದ್ರು ಈ ಒಂದು ಚೈನ್ ಸ್ಟಿಚ್ ಅನ್ನೋದು ಯೂಸ್ ಆಗೇ ಆಗುತ್ತೆ. ಬೇಸಿಕ್ ಸ್ಟಿಚಿಂಗ್ ಕ್ರೋಶಾ ವರ್ಕ್ ಅಲ್ಲಿ. ಸೊ ಅದು ಯಾವ್ದಪ್ಪ ಅಂತಂದ್ರೆ, ಹೌದು, ಅದು ಚೈನ್ ಸ್ಟಿಚ್. ಸೊ ಚೈನ್ ಸ್ಟಿಚ್ ನ ಹೇಗೆ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಒಂದು ಸ್ಯಾರಿ ಕುಚ್ಚು ಸೀರೀಸ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಾನು ಎಕ್ಸ್ಪ್ಲೈನ್ ಮಾಡೋದು ಕೂಡ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನು ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಬನ್ನಿ, ಸ್ಯಾರಿ ಕುಚ್ ಹಾಕ್ಲಿಕ್ಕೆ ಬೇಕಾಗಿರೋ ಮೈನ್ ಸ್ಟಿಚ್ ಅಂದ್ರೆ ಚೈನ್ ಸ್ಟಿಚ್. ಆ ಒಂದು ಚೈನ್ ಸ್ಟಿಚ್ ನ ಹೇಗೆ ಹಾಕೋದು ಅಂತ ನೋಡೋಣ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು 6 ಎಳೆ ದಾರನ ಹೇಗೆ ತಗೊಳ್ಳೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ, ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋನ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ 6 ಎಳೆ ದಾರನ ಹೇಗೆ ಮಾಡೋದು ಅಂತೇಳಿ 2 ರೀತಿಲಿ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾವ್ದು ಯೂಸ್ಫುಲ್ ಆಗುತ್ತೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಈ 6 ಎಳೆ ದಾರನ, ಸೊ ಫಸ್ಟ್ ಈಗ 6 ಎಳೆ ದಾರನ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ನಾಟ್ ಹಾಕೋಬೇಕು, ಸರಿನಾ? ಸೊ ಲಾಸ್ಟ್ ಅಲ್ಲಿ ಒಂದು ನಾಟ್ ನ ಹಾಕೊಳ್ಳಿ ಹೀಗೆ. ಸೊ ಈ ರೀತಿ ಒಂದು ನಾಟ್ ನ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ದಾರನ ಕೈಗೆ ಹೇಗೆ ಸುತ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನ್ ಹೇಗೆ ಸುತ್ಕೋತೀನೋ ಆ ರೀತಿ ತೋರಿಸ್ತೀನಿ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಕೂಡ ನೀವು ಟ್ರೈ ಮಾಡಬಹುದು. ಸೊ ಹೀಗೆ 1 2 3. ಸೊ 3 ಸತಿ ಈ ಬೆರಳಿಗೆ ಸುತ್ಕೊಂಡಿದ್ದೀನಿ. ಅಂಡ್ ಈ ಬೆರಳಿಂದ ದಾರನ ಈ ರೀತಿ ಇಡ್ಕೋಬೇಕು. ಸೊ ಅರ್ಥ ಆಯ್ತಾ? 1 2 3 ಅಂಡ್ ಈ 2 ಬೆರಳಿಂದ ನಾನು ನಾಟ್ ಹಾಕಿರೋ ದಾರನ ಇಡ್ಕೊಂಡಿದ್ದೀನಿ. ಸೊ ಇನ್ನೂ ಒಂದ್ಸತಿ ನಿಧಾನಕ್ಕೆ ತೋರಿಸ್ತೀನಿ. ಅಂಡ್ ಇನ್ನೂ ಒಂದ್ಸತಿ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ಕ್ಲೀನ್ ಆಗಿ ನಿಧಾನಕ್ಕೆ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಸೊ ಈಗ ನಾನು ಈ ಒಂದು ಬೆರಳಲ್ಲಿ, ತೋರು ಬೆರಳಲ್ಲಿ 3 ಸತಿ ದಾರನ ಸುತ್ಕೋತೀನಿ. ಸೊ 1 2 ಅಂಡ್ 3 ಸತಿ ದಾರನ ಸುತ್ಕೊಂಡಾದ್ಮೇಲೆ ಈ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಏನಿದೆ ಇದರಿಂದ ದಾರನ ಇಡ್ಕೋತೀನಿ. ಸೊ ಅರ್ಥ ಆಯ್ತಾ? 1 ಸತಿ 2 ಸತಿ 3 ಸತಿ ಸುತ್ಕೊಂಡಾದ್ಮೇಲೆ ಈ ದಾರ ಏನಿದೆ ಅದರಿಂದ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳಿಂದ ಈ ಒಂದು ನಾಟ್ ಹಾಕಿರೋ ದಾರನ ಇಡ್ಕೋತೀನಿ. ಸೊ ಇದನ್ನ ನಾನು ಕ್ಲೋಸಪ್ ಅಲ್ಲಿ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ದಾರನ ತಗೊಂಡಿದ್ದೀನ. ಈಗ 1 2 3 ಸತಿ ದಾರನ ಸುತ್ಕೊಂಡ ಈ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಏನಿದೆ ಇದರಿಂದ ಇವೆರಡು ದಾರನ ಇಡ್ಕೋಬೇಕು. ಸೊ ಅರ್ಥ ಆಯ್ತಾ? ಸೊ 3 ಸತಿ ತೋರಿಸಿದ್ದೀನಿ, ನಿಧಾನಕ್ಕೆ ತೋರಿಸಿರೋದ್ರಿಂದ ನೋಡಿ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಈ ರೀತಿ ನೀವು ದಾರನ ಇಡ್ಕೋಬಹುದು. ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ಸೀರೆಗೆ ಹಾಕಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ಬಟ್ಟೆಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಯಾವುದಾದ್ರೂ ಲೇಸ್ ತಂದ್ಕೊಳ್ಳಿ. ಸೊ ಅದರಲ್ಲಿ ನೀವು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೋಡಿ, ನಾನು ಕೈಗೆ ನಾವು ದಾರನ ಈ ರೀತಿ ತಗೊಂಡ 6 ಎಳೆ ದಾರನ ಹಿಂಗೆ ಗಂಟು ಮಾಡಿ ಇಟ್ಕೊಂಡಿದ್ದನ್ನ, ಸೊ ಬ್ಯಾಕ್ ಸೈಡ್ ಆಫ್ ಫ್ಯಾಬ್ರಿಕ್, ರಾಂಗ್ ಸೈಡ್ ಫ್ಯಾಬ್ರಿಕ್ಕಿಗೆ ನಾವಿಲ್ಲಿ ಈ ರೀತಿ ದಾರನ ಇಟ್ಟು ಮುಂದೆ ಈ ರೀತಿ ಇಡ್ಕೋಬೇಕು. ಒಟ್ಟು ದಾರನ ಬಿಡ್ಲಾರ್ದಂಗೆ ದಾರನ ನಾವು ಇಡ್ಕೊಂಡಿರ್ಬೇಕು. ಆ್ಯಂಡ್ ಮೇಯ್ನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಹೇಳಿದ್ದಂಗೆ ಇಲ್ಲಿ ನಾನು 6, ಸೊ ನೀಡಲ್ ನಂಬರ್ 6ನ ತೊಗೊಂಡಿದ್ದೀನಿ. 6 1.0 mm. ಸೊ ಇದನ್ನು ಯೂಸ್ ಮಾಡ್ತಿರೋದು ಯಾಕಪ್ಪ ಅಂತಂದರೆ ಬೇಸಿಕ್, ಸೊ ಬಿಗಿನರ್ಸ್ಗಳಿಗೆ ಸ್ಟಾರ್ಟಿಂಗ್ ಇದರಿಂದ
ಹಿಂಗೆ 6 ಎಳೆ ದಾರನ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಸೊ ನೋಡಿ ಎಷ್ಟು ಚಿಕ್ಕದಿರುತ್ತೆ ಕ್ರೋಶೆ ನೀಡಲ್. ಸೊ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಸೊ ಸ್ಟಾರ್ಟಿಂಗಲ್ಲೇ ನೋಡಿ ಇದಿಷ್ಟು ಸ್ವಲ್ಪ ದೊಡ್ಡದಿರೋದ್ರಿಂದ ನಿಮಗೆ ಈಸಿ. ಸ್ಟಾರ್ಟಿಂಗಲ್ಲೇ ಹಾಕಬೇಕಾದ್ರೆ ಫ್ರಸ್ಟ್ರೇಟ್ ಆಗಲಾರ್ದಂಗೆ ಹಾಕೋದಕ್ಕೆ ಸೊ ನಾನಿಲ್ಲಿ ನೀಡಲ್ ನಂಬರ್ 6 1.0 mm ಯೂಸ್ ಮಾಡ್ತಿರೋದು. ಸೊ ಬಟ್ಟೆನ ಹೇಗೆ ಇಟ್ಕೊಳ್ಳೋದು ಅಂತ ಗೊತ್ತಾಯ್ತಾ? 3 ಸತಿ ನಾವು ಈ ರೀತಿ ದಾರನ ಸುತ್ತಕೊಂಡು ಸೊ ಇವೆರಡು ಬೆರಳಲ್ಲಿ ದಾರನ ಇಟ್ಕೊಂಡು ಸೊ ಲೇಸ್ ಹಿಂದೆ ಈ ರೀತಿ ಇಟ್ಕೊಬೇಕು ಆ್ಯಂಡ್ ಫ್ರಂಟ್ ಈ ಥರ ಬರುತ್ತೆ. ಈಗ ನಾವು ಈ ನೀಡಲ್ನ ಈ ಲೇಸಿಗೆ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಹಿಂಗೆ ನೀಡಲ್ನ ಫ್ಯಾಬ್ರಿಕ್ ಒಳಗಡೆಯಿಂದ ತೊಗೊಂಡು ಬಂದು ಸೊ ಇದು ಈ ನೀಡಲ್ ಏನಿದೆಯಲ್ಲ ಈ ನೀಡಲ್ನ ಮೇಲಿಂದ ದಾರನ ತಗೊಂಡು ಹಿಂಗೆ ಒಳಗಡೆ ತಗೊಂಡು ಬಂದು ಈ ರೀತಿ ತೊಗೊಂಡ್ಬರ್ಬೇಕು. ಸೊ ಅರ್ಥ ಆಯಿತು? ಇನ್ನೂ ಒಂದ್ಸತಿ ತೋರಿಸ್ತೀನಿ ನೋಡಿ. ಸೊ ನಾವು ಇಲ್ಲಿ ಫ್ಯಾಬ್ರಿಕ್ಕಿಗೆ ನೀಡಲ್ನ ಸೇರಿಸ್ತೀನಿ. ಸೇರಿಸಿದ್ದಾದ್ಮೇಲೆ ನೀಡಲ್ ಮೇಲಿಂದ ದಾರನ ತಗೊಂಡು ಈ ಹೋಲಿಂದ ಥ್ರೆಡ್ನ ತರಬೇಕು. ಸೊ ಈ ರೀತಿ ದಾರನ ತಗೊಂಡು ಬಂದಿದ್ದು ಆದಮೇಲೆ ಸೊ ಮತ್ತೆ ಇಲ್ಲಿ ನೋಡಿ ನೀಡಲ್ ಮೇಲೆ ದಾರ ತಗೊಂಡು ಈ ಒಂದು ಲೂಪ್ ಒಳಗಡೆಯಿಂದ ದಾರ ತರಬೇಕು. ಸೊ ಅರ್ಥ ಆಯ್ತಾ? ಇನ್ನೂ ಒಂದ್ಸತಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಈ ರೀತಿ ದಾರನ ಹಿಡ್ಕೊಂಡು ಈ ನೀಡಲ್ನ ಈ ಫ್ಯಾಬ್ರಿಕ್ ಒಳಗಡೆಯಿಂದ ತಗೊಂಡು ಬಂದು ಹೀಗೆ ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಸೊ ಈ ರೀತಿ ನಾನು ಲೂಪ್ ಒಳಗಡೆಯಿಂದ ದಾರನ ತರ್ತೀನಿ. ಸೊ ಮತ್ತೆ ದಾರದ ಮೇಲಿಂದ ನೀಡಲ್ ಮೇಲಿಂದ ದಾರನ ತಗೊಂಡು ಬಂದು ಲೂಪ್ ಒಳಗಡೆಯಿಂದ ಈ ರೀತಿ ಮಾಡ್ಕೋಬೇಕು, ಹಾಕೋದು. ಸೊ ಈ ರೀತಿಯಾಗಿ ನಾವು ಚೈನ್ ಸ್ಟಿಚ್ನ ಹಾಕೋಬೋದು. ಸೊ ಇದನ್ನು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ, ಚೆಂದಾಗಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಸೊ ನೋಡಿ ಎಲ್ಲಾದರೂ ದಾರ ಮಿಸ್ ಮಾಡಿದ್ದೀನಾ? ಸೊ ಇದೇ ರೀತಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ 6 ಎಳೆ ದಾರ ತಗೊಂಡು ಚೈನ್ ಸ್ಟಿಚ್ನ ಸೊ ಇಲ್ಲಿ ನಾನು ನೀಡಲ್ ನಂಬರ್ 6ನ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ನಾವು 6 ಎಳೆ ದಾರದಿಂದ ಚೈನ್ ಸ್ಟಿಚ್ನ ಚೆಂದಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗೇ ನಾವು ಕ್ಲೀನಾಗಿ ಫಿನಿಶಿಂಗ್ ನಾವು ಡಿಸೈನ್ಸ್ನ ಮಾಡೋಕ್ಕಾಗೋದು. ಸೊ ಈ ಒಂದು ಚೈನ್ ಸ್ಟಿಚ್ ಬೇಸಿಕ್ ಸ್ಟಿಚ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆಲ್ಲ 6 ಎಳೆ ದಾರದಲ್ಲಿ ಚೈನ್ ಸ್ಟಿಚ್ ಹಾಕೋದು ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ನಾನು ಕೂಡ ನಿಧಾನಾಗಿ ತೋರಿಸಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ಚೈನ್ ಸ್ಟಿಚ್ನ ಹಾಕ್ಬೋದು ಅಂತ ಹೇಳಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ನಿಮಗೆ ಹೇಗೆ ಅನಿಸ್ತು, ಅರ್ಥ ಆಯ್ತಾ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಬೇಸಿಕ್ ಕುಚ್ಚು ಇನ್ಫಾರ್ಮೇಷನ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ